ಚಿತ್ರ ಅಂತಂದ್ರೆ ರೋಬೋ ಭವಿಷ್ಯ ಹೇಳೋ ಒಂದು ಇಟ್ಕೊಂಡು ಸಡನ್ ಆಗಿ ಟ್ರೈಲರ್ ಲಾಸ್ಟ್ ಅಲ್ಲಿ ನೋಡಿದಾಗ ಇದಕ್ಕಿಂತ ಬೇರೆ ಅವತಾರದಲ್ಲಿ ಕೋಮಲ್ ಅವ್ರು ಕಾಣಿಸ್ತಾರೆ. ಸೊ ಆ ತರದೊಂದು ಬದಲಾವಣೆ ಇದೆಲ್ಲ ಆಕ್ಚುಲಿ ಪಾತ್ರದಲ್ಲಿ. ನೀವು ತುಂಬಾ ಎದುರದಲ್ಲೇ ಹತ್ರದಲ್ಲೇ ನೋಡಿರ್ತೀರಾ ನಡ್ಸೋ ಸಂದರ್ಭದಲ್ಲಿ, ಹೇಗಿತ್ತ ಆ ಸಂದರ್ಭ? ಸ್ಪೆಷಲಿ ಆ ಒಂದು ಸೀಕ್ವೆನ್ಸ್ ಇದೆಯಲ್ಲ, ಅದನ್ನ ಸರ್ ಆಕ್ಟ್ ಮಾಡೋದು ನೋಡೋದಿದೆಯಲ್ಲ, ನಮ್ಗೆ ಒಂಥರ ಅಲ್ಲೇನೆ ಪುಕ್ಕ ಪುಕ್ಕ ಅನ್ನಕ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಟ್ ಈಸ್ ಲೈಕ್ ಸಿ ಆ ಸಿಚುವೇಶನ್ ಹಂಗೆ ಇತ್ತು. ಆ ಒಂದು ಬ್ರಹ್ಮಗೊಂಬೆ ಇರುತ್ತೆ, ಮುಂದೆ ಬೆಂಕಿ ಇರುತ್ತೆ, ಇವ್ರು ಸಡನ್ ಆಗಿ ಚೇಂಜ್ ಆಗ್ತಾರೆ. ಮತ್ತೆ ಅದನ್ನ ಆವರಿಸ್ಕೊಂಡು ಆಕ್ಟ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಏನೋ ನಡೀತಾ ಇದೆಯೇನೋ ಅನ್ನೋ ಒಂದು ಸಿಚುವೇಶನ್ ನಮಗೆ ಆ ಒಂದು ಸರೌಂಡಿಂಗ್ ಅಲ್ಲಿ ಫೀಲ್ ಆಗಿರೋದಂತೂ ಖಂಡಿತ. ಯಾಕೆ ಅಂತಂದ್ರೆ ಕೆಲವೊಂದ್ಸತಿ ನೋಡಿದಾಗ ಕೆಲವೊಂದು ವಿಚಾರಗಳನ್ನ ನಂಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಅದು ನಂಬುವಂಥದ್ದಾಗ್ಬಿಟ್ಟಿತ್ತು. ಅಂಡ್ ಅದ್ರ ಜೊತೆಗೆ ಈಗ ಫೈನಲ್ ಫಿಲ್ಮ್ ಅಂತ ನೋಡ್ಬೇಕಾದ್ರೆ ವಿತ್ ಮ್ಯೂಸಿಕ್ ಇಸ್ ಲೈಕ್ ಓ ಗಾಡ್, ದೇವರೇ ನಮ್ಮನ್ನು ಕಾಪಾಡಬೇಕು, ನೀ ಕಾಪಾಡಿದ್ರೇನೆ ನಾವು ಬದುಕೋದಕ್ಕೆ ಸಾಧ್ಯ ಅನ್ನೋಂಥ ಫೀಲ್ ಕೂಡ ನನಗೆ ಬಂದಿದೆ. ಅಟ್ ದ ಸೇಮ್ ಟೈಮ್ ಸಿನಿಮಾ ನೋಡಿದ್ಮೇಲೆ ನೀನ್ ಯಾಕೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಬಂದಿದ್ದು ಇವತ್ತಿಗೆ ಸಾರ್ಥಕ ಆಯ್ತು ಅನ್ನೋ ಒಂದು ಫೀಲ್ ನನಗೆ ಸಿನಿಮಾ ಕೊಟ್ಟಿದೆ. ಅದು ನನಗೆ ತುಂಬಾ ಖುಷಿ ಇದೆ. ನೋ ಮ್ಯಾಟರ್ ಯಾರು ಏನ್ ಅಂತಾರೋ, ಯಾರು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೋ, ಯಾರು ಮಾಡದೇ ಇರ್ತಾರೋ ಎಲ್ಲಾನು ಬಿಟ್ಬಿಟ್ಟು ಜಸ್ಟ್ ನಾನು ಸಿನಿಮಾ ನೋಡ್ಬೇಕು ಅಂತ ನಾನು ಕೋಣ ಸಿನಿಮಾನ ನೋಡಿದ್ರೆ ನನಗಂತೂ ಒಂದು ಪ್ರಾಪರ್ ಎಂಟರ್ಟೈನ್ಮೆಂಟ್ ಫಿಲಮ್. ಅದ್ರ ಜೊತೆಗೆ ನನಗೇನೋ ಒಂದು ಸಿಂಕ್ ಆಗತ್ತೆ, ನನ್ನ ಪಾತ್ರಕ್ಕೆ ಏನೋ ಒಂದು ಸಿಂಕ್ ಆಗತ್ತೆ, ನನಗೆ ಬೇಕಾಗಿರುವಂತ ಸಿಚುವೇಶನ್ ಯಾವ್ದೋ ಒಂದು ನಾನು ಪಿಕ್ ಮಾಡ್ಕೋಬಹುದು, ಯಾವ್ದನ್ನ ಪಿಕ್ ಮಾಡ್ಕೋಬಾರ್ದು ಅನ್ನೋದು ಕೂಡ ನಮಗೆ ಗೊತ್ತಾಗುವಂತಹ ಒಂದು ಸಿನಿಮಾ. ಇಬ್ಬರ ಪಾತ್ರದ ಬಗ್ಗೆ ಹೇಳಿದ್ರೆ ಜೋಡಿನ ಲವ್ ಸ್ಟೋರಿ ಇರುತ್ತೆ ಜೊತೆಗೆ. ನಾನು ಕೋಮಲ್ ಸರ್ ಅವರ ಪತ್ನಿಯಾಗಿ ಮಾಡ್ತಾ ಇದ್ದೇನೆ. ಆಬ್ವಿಯಸ್ಲಿ ಪ್ರೀತಿ ಇರುತ್ತೆ. ಸೊ ಅದೊಂಥರ ವಿಭಿನ್ನವಾದಂತಹ ಪ್ರೀತಿ, ನನ್ನ ಲೈಫ್ನಲ್ಲಿ ನಾನು ನೋಡದೇ ಇರುವಂತಹ ಪ್ರೀತಿ. ಅಂದ್ರೆ ಆಸ್ ತನಿಷಾ, ಎಸ್, ನಾನು ಅದನ್ನ ನೋಡಿಲ್ಲ, ಅಷ್ಟು ಪ್ರೀತಿ ಮಾಡುವಂತಹ ಒಬ್ಬ ಹಸ್ಬೆಂಡ್. ಅದ್ರ ಜೊತೆಗೆ ಅವ್ರ ಲೈಫ್ನಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದಕ್ಕೆ ಪತ್ನಿ ಕಾರಣ ಆಗ್ತಾಳೆ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ. ನೀವು ಸಿನಿಮಾ ನೋಡ್ಬೇಕು, ಓಕೆನಾ? ಸೊ ಅವ್ರ ಲೈಫ್ನಲ್ಲಿ ಏನ್ ಡಿಸಿಷನ್ ತಗೊಳ್ತಾರೆ ಅನ್ನೋದಕ್ಕೆ ಅದೊಂದು ತುಂಬಾ ಹೆಚ್ಚಿನ ಆದ್ಯತೆ ಕೊಡುವಂತಹ ಒಂದು ವಿಷಯ. ಅದಾದ್ಮೇಲೆ ಹಿ ಈಸ್ ಅನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ನೋ ಮ್ಯಾಟರ್ ವಾಟ್ ಹಿ ಡಸ್, ಅವ್ರು ಯಾವುದೇ ರೀತಿಯ ಡೈಲಾಗ್ ಹೇಳಿ, ಯಾವುದೇ ರೀತಿಯಾದ ಆಕ್ಟ್ ಮಾಡ್ಲಿ, ಹೇಗೆ ಮಾಡಿದ್ರು ಹಿ ಈಸ್ ಅನ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಅವ್ರನ್ನ ನೋಡೋದಕ್ಕಾದ್ರೂ ನಾವು ಸಿನಿಮಾಗೆ ಹೋಗ್ಲೇಬೇಕು ಅನ್ನುವಂತಹ. ಆಬ್ವಿಯಸ್ಲಿ ಅವ್ರ ಈ ಮುಂಚಿನ ಸಿನಿಮಾಗಳನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ, ಅವ್ರು ಇದ್ರೆ ಅವ್ನ ಮಜಾನೇ ಬೇರೆ ಅನ್ನುವಂತಹ ಒಂದು ಫೀಲ್ ಕೊಡುವಂಥದ್ದು ಕೋಮಲ್ ಸರ್ ಅವರ ಪಾತ್ರಗಳು, ಅವ್ರು ಆಕ್ಟ್ ಮಾಡುವಂತಹ ರೀತಿ. ಅದರಲ್ಲಿ ಅವ್ರದ್ದೊಂದು ಮಲ್ಟಿಪಲ್ ಫೇಸಸ್ನ ನಾವಿಲ್ಲಿ ನೋಡಬಹುದು. ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ಅಂಡ್ ಬಹಳಷ್ಟು ಟೈಮ್ ಆದ್ಮೇಲೆ ಅವರು ಎಮೋಷ್ನಲಿ ಕೂಡ ಆಕ್ಟ್ ಮಾಡಿದ್ದಾರೆ. ಅದು ಅವರೇ ಹೇಳ್ದಂಥದ್ದು ವಿಷಯ. ನನಗೆ ಕರ್ಕೊಂಬಂದ್ಬಿಟ್ಟು ನಾನು ಇಷ್ಟೊಂದು ಅಳಿಸ್ಬಿಟ್ರಲ್ಲ ನೀವು ಅಂತ. ಸೊ ಇಟ್ಸ್ ಲೈಕ್ ಅದೆಲ್ಲವೂ ನನಗೆ ತುಂಬಾ ಪರ್ಸ್ನಲಿ ಕನೆಕ್ಟೆಡ್. ಯಾಕಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ಪಾತ್ರ ಮಾಡ್ತಾ 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 ಅವ್ರ ಸಿನಿಮಾಗಳೆಲ್ಲನೂ ಕಾಮಿಡಿ ಆಗಿರುತ್ತೆ ಅನ್ನೋಂಥ ವಿಚಾರ ಬಂದಾಗ ಅವ್ರು ಎಮೋಷ್ನಲಿ ಎಷ್ಟು ಕನೆಕ್ಟ್ ಆಗ್ತಾರೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಈ ಪಾತ್ರದ ಮೂಲಕ ಅವರು ಕಾಮಿಡಿ ಇಷ್ಟಪಡುವಂತಹ ಜನರನ್ನ ಹೇಗೆ ರಂಜಿಸ್ತಾ ಇದ್ರು, ಎಮೋಷನ್ನ ಇಷ್ಟಪಡುವಂತಹ ಜನರಿಗೂ ಕೂಡ ಅದಕ್ಕಿಂತ ಹೆಚ್ಚು ರಂಜಿಸ್ತಾರೆ ಅಂತ ಹೇಳ್ಬಹುದು. ಇನ್ನು ಕ್ವಾಲಿಟಿ ವಿಚಾರದಲ್ಲಿ ನೋಡೋದಾದ್ರೆ ಟ್ರೈಲರ್ ಮತ್ತೆ ಒಂದಷ್ಟು ಏನು ಸಾಂಗ್ ಬಿಟ್ಟಿದ್ರ ತುಂಬಾ ಅದ್ಭುತವಾದ ಒಂದು ಮೇಕಿಂಗ್. ಒಂದಷ್ಟು ಫ್ರೇಮ್ಸ್ ನೋಡಿದಾಗ ನಾವೇ ನೋಡ್ತದೆ, ಜಲ್ಲಿಕಟ್ಟು ಸಿನಿಮಾದಲ್ಲಿ ಒಂದಷ್ಟು ಫ್ರೇಮ್ಸ್ ಇದೆ ಅಂದ್ರೆ ಮರೆಯಕ್ಕಾಗಲ್ಲ. ಆ ತರದ ಒಂದಷ್ಟು ಕ್ವಾಲಿಟಿ ಮೇಕಿಂಗ್ ಇದ್ರಲ್ಲಿ ಕಾಣಿಸ್ತಾ ಇರುವಂತದ್ದು, ಆ ತರದ ಒಂದು ಶಾರ್ಟ್ಸ್ ಎಲ್ಲ ಇರುವಂತದ್ದು. ಸೊ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕ್ವಾಲಿಟಿ ಮೇಕಿಂಗ್ ವಿಚಾರ. ಸರ್, ಕ್ವಾಲಿಟಿನಲ್ಲಿ ಖಂಡಿತವಾಗ್ಲೂ ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ನಮಗೆ ಗೊತ್ತಿರುವಂಥ ವಿಚಾರಗಳನ್ನ ನಾವೊಂಚೂರು ಸೈಡ್ಗಿಟ್ಟು ಯಾರು ಎಷ್ಟು ಏನು ಹೇಳ್ತಾರೋ ಅದನ್ನ ನಾವು ಎಲ್ಲೆಲ್ಲಿ ಉಪಯೋಗಿಸ್ಕೋಬಹುದು, ಎಲ್ಲೆಲ್ಲಿಂದ ನಾವು ಇನ್ಸ್ಪಿರೇಷನ್ ತಗೊಳ್ಳೋದಕ್ಕೆ ಸಾಧ್ಯನೋ ಅವೆಲ್ಲವನ್ನು ತಗೊಂಡು ನಾವು ಒಂಥರ ಮಜಾ ಮಾಡಿಕೊಂಡು ಶೂಟಿಂಗ್ ಮಾಡಿದೀವಿ. ಬಟ್ ಪ್ರೊಡ್ಯೂಸರ್ ಕಡೆಯಿಂದ ಅಂತ ಯೋಚನೆ ಮಾಡಿದಾಗ ಆ ಮಜಾದಲ್ಲಿ ನಮಗೆ ಅಯ್ಯಯ್ಯೋ ಇಷ್ಟೊಂದು ಬೇಗ ಮಾಡ್ರೋ, ಅಷ್ಟು ಮಾಡ್ರೋ, ಇದೊಂಚೂರು ತಗೊಳ್ರೋ, ಅದೊಂಚೂರು ಯುಟಿಲೈಸ್ ಮಾಡ್ಕೊಳ್ರೋ ಅನ್ನೋ ಥರ. ಅಂದ್ರೆ ಅಲ್ಲಿ ಸಿಂಗ್ಯುಲರ್ ಅಲ್ಲಿ ಮಾತಾಡ್ಬೇಕಾ, ಪ್ಲೂರಲ್ ಅಲ್ಲಿ ಮಾತಾಡ್ಬೇಕಾ, ಅವೆಲ್ಲ ಮರ್ತ್ಬಿಟ್ಟು ಹೋಗಿ ಮಾಡ್ರು ಕಮಾನ್ ಡೂ ಇಟ್ ಅನ್ನೋ ತರ. ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಈ ಮೂನ್ ಲೈಟ್ ಪ್ಯಾಟರ್ನ್ ಬಗ್ಗೆ ನೀವು ಕೇಳಿರ್ತೀರಿ, ಬಲೂನ್ ಲೈಟ್. ಸೊ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಒಂದು ಎಕ್ಸ್ಪೆನ್ಸಿವ್ ಲೈಟ್ ಸೆಟಪ್ ನ ನಾನು ಫಸ್ಟ್ ಪ್ರೊಡ್ಯೂಸರ್ ಆದಾಗ ಪ್ರಾಜೆಕ್ಟ್ ಅಲ್ಲಿ ಮಾಡ್ತೀನಿ ಅಂತ ನಾನು ದೇವರಾಣ ಅನ್ಕೊಂಡಿರ್ಲಿಲ್ಲ. ಅದು ರವಿ ಸರ್ ಇಂದಾನೆ ಸಾಧ್ಯ ಆಗಿದ್ದು. ಅವ್ರಿಲ್ಲ ಅಂದಿದ್ರೆ ಇಫ್ ಐ ವಾಸ್ ಅಲೋನ್ ಏನಂತಾರೆ ದ ಡಿಸಿಷನ್ ಮೇಕರ್, ಮೇ ಬಿ ಐ ವುಡ್ ಹ್ಯಾವ್ ಸೆಡ್ ಇಲ್ಲ ಬೇಡ ಪರವಾಗಿಲ್ಲ, ನಮ್ ನೆಕ್ಸ್ಟ್ ಅಲ್ಲಿ ನೋಡ್ಕೊಂಡು
ನೋಡ್ಕೊಳ್ಳೋಣ ಅಂತ. ಬಟ್ ಅವ್ರು ಧೈರ್ಯ ಮಾಡಿದ್ರು, ಏನ್ ಎಕ್ವಿಪ್ಮೆಂಟ್ ಕೇಳಿದ್ರು ಅದನ್ನ ಕೊಟ್ರು. ಪ್ರತಿಯೊಂದನ್ನು ಹಿ ಟುಕ್ ಇನಿಷಿಯೇಟಿವ್ ಅಂಡ್ ಲೈಕ್ ಏನಂತಾರೆ ಫೀಲ್ಡ್ ಇಳ್ದು ಕೆಲಸ ಮಾಡೋದಂತಾರಲ್ಲ ಹಂಗೆ ಪ್ರತಿಯೊಂದನ್ನು ಇದು ಯಾಕೆ ಬೇಕು ಹೆಂಗ್ ಬೇಕು ಅಂತ ತಿಳ್ಕೊಂಡು ಕೊಟ್ರು, ಅದು ವಿಷಯ. ಸೊ ಈ ಲೈಟ್ ಅಂತಂದ್ರೆ ಆ ಲೈಟ್ ಎಕ್ಸ್ಟ್ರಾ ಯಾಕೆ ಬೇಕು, ಜನರೇಟರ್ ಒಂದ್ ಎಕ್ಸ್ಟ್ರಾ ಅಂತಂದ್ರೆ ಯಾಕೆ ಎಕ್ಸ್ಟ್ರಾ ಜನರೇಟರ್ ಬೇಕು, ಫ್ಯಾನ್ ತಮ್ಮಂತ ಅನ್ಬೇಕಾದ್ರೆ 1:10 ಲೈಟ್ಸ್, ಸೊ ಅದ್ ಯಾಕೆ ಬೇಕು ಅನ್ನೋ ರೀತಿನಲ್ಲಿ ಎಲ್ಲವನ್ನು ತಿಳ್ಕೊಂಡು ಕೊಟ್ಟಿರೋಂಥದ್ದಿದೆ. ಅಫ್ಕೋರ್ಸ್ ಒಂದೆರಡು ದಿವಸ ವೇಸ್ಟ್ ಆಗುವಂಥದ್ದು ಅವೆಲ್ಲ ಆಗಿದೆ, ಅದೊಂದು ಸಣ್ಣ ಸಣ್ಣ ಸ್ಮಾಲ್ ಬೇಜಾರ್ಸ್ಗಳು ಇದೆ. ಅವೆಲ್ಲ ಏನಂತಾರೆ ಬಿಟ್ಟು ನೋಡೋದಾಯ್ತು ಅಂತಂದ್ರೆ ಅವೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮಾಡಿದಕ್ಕೇನೆ ಕ್ವಾಲಿಟಿ ಅಷ್ಟು ಚಂದವಾಗಿ ಬಂದಿದೆ ಅಂತ. ನೋ ಕಂಪ್ಯಾರಿಸನ್, ಬಟ್ ಒಂದು ಹೆಸರನ್ನ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂತಹ ಪ್ರಾಜೆಕ್ಟ್ ಕೋಣ ಆಗುತ್ತೆ. ಕ್ವಾಲಿಟಿ ವೈಸ್ ಆಗಿರಬಹುದು, ಆರ್ಟಿಸ್ಟ್ ವೈಸ್ ಆಗಿರಬಹುದು, ಟೆಕ್ನಿಕಲಿ ವಾಟ್ ಎವರ್ ವಿ ಹ್ಯಾವ್ ಹ್ಯಾಂಡಲ್ಡ್ ಅದಾಗಿರ್ಬಹುದು, ಕೋಮಲ್ ಸರ್ ಅವರ ಆಕ್ಟಿಂಗ್ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು, ಎಲ್ಲವೂ ಕೂಡ ನೆನಪಿನಲ್ಲಿ ಉಳ್ಕೊಳ್ಳುವಂಥದ್ದಾಗಿರುತ್ತೆ.